ನಂಬಿದವರಿಗೆ ಮೋಸ ಮಾಡಬೇಡ, ಸಹಾಯ ಮಾಡಿದವರನ್ನು ಮರೆಯಬೇಡ, ಸಹಾಯ ಬಯಸಿ ಬಂದವರನ್ನು ನಿರಾಸೆಗೊಳಿಸಬೇಡ, ಮನೆ ಬಾಗಿಲಿಗೆ ಬಂದವರನ್ನು ಅವಮಾನಿಸಬೇಡ, ವಂಚಿಸಿದವರನ್ನು ಮತ್ತೆ ಹತ್ತಿರ ಸೇರಿಸಬೇಡ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಹ್ಯಾಲೋ ಆಲ್ಕೇನ್ಸ್ ಚಾಪ್ಟರ್ನಲ್ಲಿ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೀನ್ಸ್ ಹಾಗೂ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ವಿ ಆರ್ ಸ್ಟಾರ್ಟೆಡ್ ವಿತ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಅದರಲ್ಲಿ ಮೊದಲನೇದಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಕಲ್ತ್ಕೊಂಡ್ವಿ. ನ್ಯೂಕ್ಲಿಯೋಫೈಲ್ಸ್ ಅಂದರೆ ಏನು, ಸಬ್ಸ್ಟಿಟ್ಯೂಷನ್ ಅಂದರೆ ಏನು, ಯಾವ ನ್ಯೂಕ್ಲಿಯೋಫೈಲ್ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡಿದಾಗ ಸೊ ನಮಗೆ ಯಾವ ರೀತಿಯಾದಂಥ ಕಾಂಪೌಂಡ್ ಸಿಗುತ್ತೆ, ಅಲ್ಲಿ KCN ಹಾಗೂ AgCN ಇಂಪಾರ್ಟೆಂಟ್ ಅಂತ ವಿ ಹ್ಯಾಡ್ ಲರ್ನ್ಡ್. ಹಾಗೂ ಇನ್ ಡಿಟೇಲ್ ಆಗಿ ಮೆಕ್ಯಾನಿಸಮ್, SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್. ಸೊ ಎಕ್ಸಾಂಪಲ್ ಪ್ರೈಮರಿ ಹ್ಯಾಲೋ ಆಲ್ಕೇನ್ ಹಾಗೂ ಟರ್ಷರಿ ಹ್ಯಾಲೋ ಆಲ್ಕೇನ್ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಎರಡೂ ಮೆಕ್ಯಾನಿಸಮ್ನ ಕಲ್ತ್ಕೊಂಡ್ವಿ. ಹಾಗೂ ಎರಡರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಕೂಡ ಕಲ್ತ್ಕೊಂಡ್ವಿ. SN1 ಹಾಗೂ SN2 ಮೆಕ್ಯಾನಿಸಮ್ ಅಥವಾ ರಿಯಾಕ್ಷನ್ಸ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು. ಸೊ ಹಾಗಾಗಿ ನೀವು ಅದು ಆರ್ಡರ್ ಹಾಗೂ ಯಾವ ಹ್ಯಾಲೋ ಆಲ್ಕೇನ್ SN1 ಆಗತ್ತೆ, ಯಾವ ಹ್ಯಾಲೋ ಆಲ್ಕೇನ್ SN2 ಮೆಕ್ಯಾನಿಸಮ್ನ ಫಾಲೋ ಮಾಡತ್ತೆ, ಸೊ ಈ ರೀತಿಯಾದಂಥ ಡಿಫ್ರೆನ್ಸಸ್ನ ನೀವು ನೆನ್ಪಿಟ್ಕೊಳ್ಬಹುದು. ಸೊ ಆ ಕಾನ್ಸೆಪ್ಟ್ನ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇಲ್ಲಿ ನಾವು ಕೆಲವೊಂದು ಹೊಸ ಕಾನ್ಸೆಪ್ಟ್ನ ನೀವು ಕಲಿತಾ ಹೋಗ್ತೀರಾ. ಇದು ನಿಮಗೆ ಬಯೋಮಾಲಿಕ್ಯೂಲ್ಸ್ನಲ್ಲೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದು, ಅಲ್ಲೂ ಕೂಡ ನಿಮಗೆ ಬೇಕಾಗತ್ತೆ. ಸೊ ಹಾಗಾಗಿ ನೀವಿಲ್ಲಿ ಈ ಕಾನ್ಸೆಪ್ಟ್ನ ಸರಿಯಾಗಿ ಕಲ್ತ್ಕೊಳ್ಬಹುದು. ಸೊ ಏನಿದು ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ, ಸೊ ಇಲ್ಲಿ ನಾವು ಕೆಲವೊಂದು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಬೇಕು. ಅದು ಕೈರಾಲಿಟಿ, ಆಪ್ಟಿಕಲ್ ಆಕ್ಟಿವಿಟಿ, ರಿಟೆನ್ಷನ್, ಇನ್ವರ್ಷನ್ ಅಂಡ್ ರಾಸಮೈಸೇಷನ್. ಸೊ ಈ ರಿಟೆನ್ಷನ್ ಹಾಗೂ ಇನ್ವರ್ಷನ್ ಆಲ್ರೆಡಿ ನಾವು ನೋಡಿದ್ದೀವಿ. ರಿಟೆನ್ಷನ್, ಇನ್ವರ್ಷನ್ ಅಂತಂದ್ರೆ, ರಿಟೆನ್ಷನ್ ಅಂದ್ರೆ ದ ಕಾನ್ಫಿಗರೇಷನ್ ಅಥವಾ ಕಾರ್ಬನ್ ಸುತ್ತ ಏನು ಆಟಮ್ಗಳು ಅಥವಾ ಮಾಲಿಕ್ಯೂಲ್ಗಳು ಅಟ್ಯಾಚ್ ಆಗಿರುತ್ತೋ ರಿಯಾಕ್ಟೆಂಟ್ನಲ್ಲಿ, ಅದೇ ರೀತಿಯಾದಂಥ, ಈಗ ನಮಗೆ ಇಲ್ಲಿ ಟರ್ಷರಿ ಹ್ಯಾಲೋ ಆಲ್ಕೇನ್ ಇದೆ. ಸೊ ಇದು SN1 ಮೆಕ್ಯಾನಿಸಮ್ನಲ್ಲಿ ರಿಯಾಕ್ಷನ್ನ ತೋರಿಸುತ್ತೆ. ಸೊ ನಮಗೆ ಪ್ರಾಡಕ್ಟ್ ಆಗಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಬರುತ್ತೆ. ಫ್ರಮ್ ದ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಇಂದ SN1 ಮೆಕ್ಯಾನಿಸಮ್ನ ಫಾಲೋ ಮಾಡಿ ನಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ರಾಡಕ್ಟ್ ಆಗಿ ಸಿಗತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಮಧ್ಯದಲ್ಲಿರ್ತಕ್ಕಂಥ ಕಾರ್ಬನ್ ಆಟಮ್ನ ನೀವು ಕಂಪೇರ್ ಮಾಡಿ, ಈ ಕಾರ್ಬನ್ ಆಟಮ್ನ ನೀವು ಚೆಕ್ ಮಾಡಿ, ಎರಡು ಕಾಂಪೌಂಡ್ನಲ್ಲಿ ಅಂದರೆ ರಿಯಾಕ್ಟೆಂಟ್ ಹಾಗೂ ಪ್ರಾಡಕ್ಟ್ನಲ್ಲಿ ಅವುಗಳ ಸುತ್ತ ಇರತಕ್ಕಂಥ ಮಾಲಿಕ್ಯೂಲ್ಗಳು, ಇಲ್ಲಿ CH3 3 CH3 ಗ್ರೂಪ್ಗಳಿದೆ, ಹಾಗಾಗಿ ಇದನ್ನು ಟರ್ಷರಿ ಅಂತ ನಾವು ಕರಿತೀವಿ. ಆ 3 CH3 ಗ್ರೂಪ್ಗಳು ಕೂಡ ರಿಯಾಕ್ಟೆಂಟ್ನಲ್ಲಿ ಹೇಗೆ ಅರೇಂಜ್ ಆಗಿತ್ತೋ ಅದೇ ರೀತಿಯಾಗಿ ಪ್ರಾಡಕ್ಟ್ನಲ್ಲೂ ಕೂಡ ಅರೇಂಜ್ ಆಗಿದೆ. ಇದನ್ನು ನಾವು ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ SN1 ಮೆಕ್ಯಾನಿಸಮ್ ಅಥವಾ ಟರ್ಷರಿ ಹ್ಯಾಲೋ ಆಲ್ಕೇನ್ಸ್ when they undergo nucleophilic substitution reaction, they retain their configuration. ಇದನ್ನ ರಿಟೆನ್ಷನ್ ಅಂತ ಹೇಳ್ತೀವಿ. ಸೊ ಇನ್ವರ್ಷನ್ ಅಂದ್ರೆ ಪ್ರೈಮರಿ ಹ್ಯಾಲೋ ಆಲ್ಕೇನ್, ನಾವು ಮಿಥೈಲ್ ಬ್ರೋಮೈಡ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ವಿ. ಸೊ ಈ ಮಿಥೈಲ್ ಬ್ರೋಮೈಡ್ ವಿಲ್ ಅಂಡರ್ಗೋ SN2 ಮೆಕ್ಯಾನಿಸಮ್. SN2 ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಇಟ್ ಈಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಬೋತ್ ನ್ಯೂಕ್ಲಿಯೋಫೈಲ್ ಹಾಗೂ ಹ್ಯಾಲೋ ಆಲ್ಕೇನ್ ಎರಡರ ಕಾನ್ಸಂಟ್ರೇಷನ್ ಮೇಲೂ ಕೂಡ ರಿಯಾಕ್ಷನ್ ಡಿಪೆಂಡ್ ಆಗಿದೆ. ಹಾಗಾಗಿ ಇದನ್ನು ನಾವು SN2 ಮೆಕ್ಯಾನಿಸಮ್ ಅಂತ ಕರಿಬಹುದು. ಸೊ ಈ ಪ್ರಾಡಕ್ಟ್, ಈ ಕಾಂಪೌಂಡಿಂದ ನಮಗೆ ಬರ್ತಕ್ಕಂಥ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ನಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ ಎಕ್ಸಾಕ್ಟ್ಲಿ 180 ಡಿಗ್ರೀಸ್ ರಿವರ್ಸ್ ಆರ್ಡರ್ನಲ್ಲಿ ಇದೆ ಕಂಪೇರ್ ಟು ರಿಯಾಕ್ಟೆಂಟ್. ಓಕೆ, ಸೊ ಅಗೇನ್ ನೀವಿಲ್ಲಿ ಕಾರ್ಬನ್ ಆಟಮ್ನ ಕಂಪೇರ್ ಮಾಡಿ. ಸೊ ದಿಸ್ ಇಸ್ ದ ಕಾರ್ಬನ್ ಆಟಮ್. ಅವುಗಳ ಸುತ್ತ ಇರ್ತಕ್ಕಂಥ ಆಟಮ್ ಅಥವಾ ಮಾಲಿಕ್ಯೂಲ್ನ ನೀವು ನೋಡಿದ್ರೆ
ಹೈಡ್ರೋಜನ್ ಆಟಮ್ ಹಾಗೂ ಬ್ರೋಮಿನ್ ಆಟಮ್ಸ್ ಏನು ಅರೇಂಜ್ಮೆಂಟ್ ಇದೆ ರಿಯಾಕ್ಟೆಂಟ್ ನಲ್ಲಿ ಹಾಗೂ ಪ್ರಾಡಕ್ಟ್ ನಲ್ಲಿ ಎಕ್ಸಾಕ್ಟ್ಲಿ 180 ಡಿಗ್ರೀಸ್ ಇನ್ವರ್ಸ್ ಆಗಿದೆ. ಓಕೆ, ಸೊ ಈ ರೀತಿಯಾದಂಥ ಸ್ಟ್ರಕ್ಚರ್ನ ನಾವು ಇನ್ವರ್ಷನ್ಸ್ ಅಂತ ಕರಿತೀವಿ. ಸೊ ಇದು ಪ್ರೈಮರಿ ಹ್ಯಾಲೋ ಆಲ್ಕೇನ್ಸ್. ಯಾವಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗತ್ತೋ ಆಗ ಇನ್ವರ್ಷನ್ ಕಾಂಪೌಂಡ್ನ ಮಾಡುತ್ತೆ. ಓಕೆ, ಸೊ ಈಗ ಉಳಿದದ್ದು 3 ಕಲ್ತ್ಕೊಳ್ಳೋಣ. ಆಪ್ಟಿಕಲ್ ಆಕ್ಟಿವಿಟಿ, ಕೈರಾಲಿಟಿ ಹಾಗೂ ರಾಸಮೈಸೇಷನ್ ಅಂದರೆ ಏನು ಅಂತ. ಸೊ ಮೊದಲಿಗೆ ಈ ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ, ಆಪ್ಟಿಕಲ್ ಆಕ್ಟಿವಿಟಿ ಇಸ್ ನಥಿಂಗ್ ಬಟ್, ಸೊ ನಮ್ಮಲ್ಲಿ ಈಗ ಒಂದು ಆರ್ಡಿನರಿ ಲೈಟ್ನ ನೀವು ತಗೊಂಡ್ರೆ ಆ ಆರ್ಡಿನರಿ ಲೈಟು ಎಲ್ಲ ಪಾಸಿಬಲ್ ಡಿರೆಕ್ಷನ್ 360 ಡಿಗ್ರೀಸ್ನಲ್ಲೂ ಕೂಡ ಓಕೆ, ಸೊ ಅದು 360 ಡಿಗ್ರೀಸ್ ಎಲ್ಲ ಡಿರೆಕ್ಷನಲ್ಲಿ ಕೂಡ ಇರುತ್ತೆ ಆ ಲೈಟ್. ಓಕೆ, ಸೊ ಆದರೆ ಈ ಆರ್ಡಿನರಿ ಲೈಟ್ನ ನಾವು ಪ್ರಿಸಮ್ ಮುಖಾಂತರ ಪಾಸ್ ಮಾಡಿದ್ರೆ, ನಿಕೋಲ್ ಪ್ರಿಸಮ್. ಓಕೆ, ಸೊ ಈ ಪ್ರಿಸಮ್ ಮುಖಾಂತರ ನಾವು ಪಾಸ್ ಮಾಡಿದರೆ ಆ ಲೈಟ್ ಕೇವಲ ಒಂದು ಡಿರೆಕ್ಷನ್ನಲ್ಲಿ ಮಾತ್ರ ನೋಡಲಿಕ್ಕೆ ಸಿಗತ್ತೆ. ಓಕೆ, ಸೊ ಈ ರೀತಿಯಾದಂಥ ಲೈಟ್ನ ನಾವು ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಓಕೆ, ಸೊ ಆರ್ಡಿನರಿ ಲೈಟ್ ಎಲ್ಲ ಪಾಸಿಬಲ್ ಡಿರೆಕ್ಷನ್ಸ್ 360 ಡಿಗ್ರೀಸ್ನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಆದರೆ ಈ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ಹೇಗೆ ಮಾಡ್ತೀವಿ? ಪ್ಲೇನ್ ಆಫ್ ಪೋಲರೈಸ್ ಲೈಟ್ನ, ಆರ್ಡಿನರಿ ಲೈಟ್ನೇ ನಾವು ನಿಕೋಲ್ ಪ್ರಿಸಮ್ ಮುಖಾಂತರ ಪಾಸ್ ಮಾಡಿದಾಗ ಅದ್ರ ಪ್ರಿಸಮ್ ಇಂದ ಆಚೆ ಬರ್ತಕ್ಕಂಥ ಲೈಟ್ನ ನಾವು ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಆ ಲೈಟ್ ಸ್ಪೆಷಾಲಿಟಿ ಏನು ಅಂದರೆ ಇದು ಕೇವಲ ಒಂದೇ ಡಿರೆಕ್ಷನ್ನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇದರ್ ಇಟ್ ವಿಲ್ ರೊಟೇಟ್ ಕ್ಲಾಕ್ವೈಸ್ ಅಥವಾ ಆಂಟಿ ಕ್ಲಾಕ್ವೈಸ್. ಸೊ ಈ ರೀತಿಯಾದಂಥ ರೊಟೇಷನ್ಸ್ನ ನಾವು ನೋಡ್ತೀವಿ. ಈ ಕಾನ್ಸೆಪ್ಟ್ನ ನಾವು ಬಳಸ್ಕೊಂಡು ಆಪ್ಟಿಕಲ್ ಆಕ್ಟಿವಿಟಿ ಅನ್ನೋ ಟಾಪಿಕ್ನ ಕಲಿತೀವಿ. ಸೊ ಏನಿದು ಆಪ್ಟಿಕಲ್ ಆಕ್ಟಿವಿಟಿ ಅಂತ ಅಂದರೆ, ಸೊ ನಾವೀಗ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗ್ಲುಕೋಸ್ ಸೊಲ್ಯೂಷನ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆ ಗ್ಲುಕೋಸ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ಮೇಲೆ ಈ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ನ ಈ ಸೊಲ್ಯೂಷನ್ ಮುಖಾಂತರ ನಾವು ಪಾಸ್ ಮಾಡಬೇಕು. ಸೊ ಅಂದರೆ ಇಲ್ಲಿ ಸೊಲ್ಯೂಷನ್ ಇದೆ, ಇದರ ಮುಖಾಂತರ ನಾವು ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ನ ಪಾಸ್ ಮಾಡಬೇಕು. ಸೊ ಅದರಿಂದ ಈ ಸೊಲ್ಯೂಷನ್ ಬಿಟ್ಟು ಹೊರಗಡೆ ಬರ್ತಕ್ಕಂಥ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಏನಿದೆ ಅದು ಕ್ಲಾಕ್ ವೈಸ್ ಡಿರೆಕ್ಷನ್ ಅಲ್ಲಿ ಟರ್ನ್ ಆಗತ್ತೆ. ಸೊ ಹಾಗಾಗಿ ಇದನ್ನು ನಾವು ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿತೀವಿ. ಡೆಕ್ಸ್ಟ್ರೋ ಅಂತ ಅಂದ್ರೆ ರೈಟ್, ಕ್ಲಾಕ್ ವೈಸ್ ಡಿರೆಕ್ಷನ್ ಅಲ್ಲಿ ರೊಟೇಟ್ ಆದ್ರೆ ಅದನ್ನ ರೈಟ್ ಸೈಡ್ ಅಂತ ಹೇಳ್ತೀವಿ. ಸೊ ಆ ರೈಟ್ ಸೈಡ್ ನ ಗ್ರೀಕ್ ನಲ್ಲಿ ಡೆಕ್ಸ್ಟ್ರೋ ಅಂತ ಕರೀತಾರೆ. ಹಾಗಾಗಿ ಈ ಗ್ಲುಕೋಸ್ ಮಾಲಿಕ್ಯೂಲ್, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಗ್ಲುಕೋಸ್ ಮಾಲಿಕ್ಯೂಲ್ ಏನಿದೆ ಅಥವಾ ಬಯೋಲಾಜಿಕಲಿ ಆಕ್ಟಿವ್ ಗ್ಲುಕೋಸ್ ಮಾಲಿಕ್ಯೂಲ್ ಏನಿದೆ ಅದು ಡೆಕ್ಸ್ಟ್ರೋ ರೊಟೇಟರಿ. ಹಾಗಾಗಿ ನೀವು ಕೆಲವೊಂದ್ಸಲ ನೋಡಿರ್ಬೋದು ಗ್ಲುಕೋಸ್ ಬಾಟಲ್ ಮೇಲೆ ಡೆಕ್ಸ್ಟ್ರೋಸ್ ಅಂತ ಕೂಡ ಹಾಕಿರ್ತಾರೆ. ಈ ಡೆಕ್ಸ್ಟ್ರೋಸ್ ಇಸ್ ಅನದರ್ ನೇಮ್ ಫಾರ್ ದಿ ಗ್ಲುಕೋಸ್ ಮಾಲಿಕ್ಯೂಲ್. ಓಕೆ, ಸೊ ಇದು ಏನ್ ಮಾಡ್ತು, ಆ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ನ ನಾವು ಗ್ಲುಕೋಸ್ ಸೊಲ್ಯೂಷನ್ ಮುಖಾಂತರ ಪಾಸ್ ಮಾಡಿದಾಗ ಆ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ಬಲಗಡೆಗೆ ರೊಟೇಟ್ ಆಯ್ತು. ಸೊ ಹಾಗಾಗಿ ಇದನ್ನ ಡೆಕ್ಸ್ಟ್ರೋ ರೊಟೇಟರಿ ಅಂತ ನಾವು ಕರಿತೀವಿ. ಓಕೆ, ಸೊ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಅದನ್ನ ನಾವು ಪಾಸಿಟಿವ್ ಸೈನ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಆರ್ ಸ್ಮಾಲ್ ಡಿ. ಓಕೆ, ಸೊ ಈ ರೀತಿಯಾಗಿ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸ್ಮಾಲ್ ಡಿ ಅಥವಾ ಪಾಸಿಟಿವ್ ಸೈನ್ ನೀವು ಯೂಸ್ ಮಾಡಿದ್ರೆ ಯು ಹ್ಯಾವ್ ಟು ಥಿಂಕ್ ದಟ್ ಈ ಸೊಲ್ಯೂಷನ್ನು ಪ್ಲೇನ್ ಆಫ್ ಪೋಲರೈಸ್ ಲೈಟ್ನ ಬಲಗಡೆಗೆ ತಿರುಗಿಸ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಕೆಲವೊಂದು ಸೊಲ್ಯೂಷನ್ಸ್, ಫಾರ್ ಎಕ್ಸಾಂಪಲ್ ಫ್ರಕ್ಟೋಸ್ ಸೊಲ್ಯೂಷನ್. ಸೊ ಈ ಫ್ರಕ್ಟೋಸ್ ಸೊಲ್ಯೂಷನ್ ಏನಿದೆ ಇದನ್ನ ಇದ್ರ ಮುಖಾಂತರ ನಾವೇನಾದ್ರೂ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ನ ಪಾಸ್ ಮಾಡಿದ್ರೆ ಫ್ರಕ್ಟೋಸ್ ಸೊಲ್ಯೂಷನ್ ಮುಖಾಂತರ ಆ ಫ್ರಕ್ಟೋಸ್ ಸೊಲ್ಯೂಷನ್ ಈ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ನ ಲೆಫ್ಟ್ ಕಡೆಗೆ ರೊಟೇಟ್ ಮಾಡುತ್ತೆ. ಅದನ್ನ ನಾವು ಲೇವೋ ರೊಟೇಟರಿ ಅಂತ ಕರಿತೀವಿ ಅಥವಾ ಆಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್. ದ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ಇಸ್ ರೊಟೇಟೆಡ್ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್ ಆಂಟಿ ಕ್ಲಾಕ್ ವೈಸ್, ಅದನ್ನ ಲೇವೋ ರೊಟೇಟರಿ ಅಂತ ಕರೀತಾರೆ. ಸೊ ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬಹುದು,
ಸೊ ಇದನ್ನ ಮೈನಸ್ ಸೈನ್ ಇಂದ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಸ್ಮಾಲ್ ಎಲ್. ಓಕೆ, ಸೊ ಸ್ಮಾಲ್ ಎಲ್ ಸ್ಮಾಲ್ ಡಿ ಅಂತಂದ್ರೆ ಡೆಕ್ಸ್ಟ್ರೋ ಹಾಗೂ ಲಿವೋ ರೊಟೇಟ್ರಿ, ಪ್ಲಸ್ ಹಾಗೂ ಮೈನಸ್ ಅಂದ್ರೂ ಕೂಡ ಡೆಕ್ಸ್ಟ್ರೋ ಹಾಗೂ ಲಿವೋ ರೊಟೇಟ್ರಿ. ಸೊ ನಾವು ಸ್ಟ್ರಕ್ಚರ್ ಬರೆದಾಗ ಗ್ಲುಕೋಸ್ ಸ್ಟ್ರಕ್ಚರ್ ಅಥವಾ ಅದ್ರದ್ದು ಹೆಸರು ಬರಿಬೇಕಾದ್ರೆ ನಾವು ಬಯೋಮಾಲಿಕ್ಯೂಲ್ಸ್ ಕಲಿಬೇಕಾದ್ರೆ ಇಲ್ಲ ಕಮ್ ಅಕ್ರಾಸ್ ದಟ್ ಒನ್. ಸೊ ಹೇಗೆ ಬರೀತಾರೆ ಅಂತ ಅಂದ್ರೆ ಡಿ ಪ್ಲಸ್ ಗ್ಲುಕೋಸ್ ಅಂತ ಹೇಳ್ತಾರೆ. ಈ ಕ್ಯಾಪಿಟಲ್ ಡಿಗೆ ಇನ್ನೊಂದು ನೊಟೇಷನ್ ಇದೆ, ಅದನ್ನ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನಲ್ಲಿ ನೀವು ಕಲ್ತ್ಕೊಳ್ತೀರಾ. ಸೊ ಇಲ್ಲಿ ಪಾಸಿಟಿವ್ ಸೈನ್, ಈ ಪ್ಯಾರಂಥೆಸಿಸ್ ಅಥವಾ ಬ್ರಾಕೆಟ್ಸ್ ನಲ್ಲಿ ಆ ಪಾಸಿಟಿವ್ ಸೈನ್ ಏನಿದೆ, ದಿಸ್ ಈಸ್ ರೆಫರಿಂಗ್ ದಿ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ರೊಟೇಷನ್. ಓಕೆ, ಸೊ ದಟ್ ಈಸ್ ಇಟ್ ಈಸ್ ರೊಟೇಟಿಂಗ್ ಟುವರ್ಡ್ಸ್ ದಿ ರೈಟ್ ಸೈಡ್. ಆಯ್ತಾ? ಸೊ ಇದನ್ನ ನಾವು ಆಪ್ಟಿಕಲಿ ಆಕ್ಟಿವ್ ಈ ರೀತಿಯಾದಂಥ ಮಾಲಿಕ್ಯೂಲ್ಸ್ನ ಅಂದರೆ ಈ ಪ್ಲೇನ್ ಆಫ್ ಪೋಲರೈಸ್ ಲೈಟ್ನ ಇದರ ಲೆಫ್ಟ್ ಸೈಡ್ಗೆ ಅಥವಾ ರೈಟ್ ಸೈಡ್ಗೆ ರೊಟೇಟ್ ಮಾಡ್ತಕ್ಕಂಥ ಕಾಂಪೌಂಡ್ಗಳನ್ನ ನಾವು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರಿತೀವಿ. ಓಕೆ, ಸೊ ಆ್ಯಂಡ್ ದಟ್ ಫಿನಾಮಿನಾ ಈಸ್ ನೋನ್ ಆಸ್ ದಿ ಆಪ್ಟಿಕಲ್ ಆಕ್ಟಿವಿಟಿ. ಸೊ ಕೆಲವೊಂದು ಕಾಂಪೌಂಡ್ಸ್ಗಳು ನೇಚರ್ನಲ್ಲಿ ನಾ ಹೇಳಿದೆ ಗ್ಲುಕೋಸ್ ಮಾಲಿಕ್ಯೂಲ್ ಪ್ಲಸ್ ಸೈನ್ ಅಥವಾ ಡೆಕ್ಸ್ಟ್ರೋ ರೊಟೇಟ್ರಿ ಗ್ಲುಕೋಸ್ ಮಾಲಿಕ್ಯೂಲ್ ಏನಿದೆ ಅದು ಬಯೋಲಾಜಿಕಲಿ ಆಕ್ಟಿವ್ ಆಗಿದೆ ಅಂತ. ಅಫ್ಕೋರ್ಸ್ ಮೈನಸ್ ಗ್ಲುಕೋಸ್ ಕೂಡ ಇರುತ್ತೆ, ಆದರೆ ನಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರೋದು ಡಿ ಗ್ಲುಕೋಸ್ ಅಥವಾ ಪಾಸಿಟಿವ್ ಡೆಕ್ಸ್ಟ್ರೋ ರೊಟೇಟ್ರಿ ಗ್ಲುಕೋಸ್ ಮಾಲಿಕ್ಯೂಲ್ ಮಾತ್ರ ಅದರ ಬಯೋಲಾಜಿಕಲ್ ಆಕ್ಟಿವಿಟಿನ ತೋರಿಸುತ್ತೆ. ಸೊ ಈಗ ನಾವೇನಾದ್ರೂ ಡಿ ಮೈನಸ್ ಗ್ಲುಕೋಸ್ ಅಂತ ಬರೆದ್ರೆ ಇವುಗಳ ಈ ಎರಡು ಮಾಲಿಕ್ಯೂಲ್ ಫಾರ್ಮುಲಾ ವಿಲ್ ಬಿ ಸೇಮ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೇಮ್. ಸೊ ಓನ್ಲಿ ದ ಪ್ಲೇನ್ ಆಫ್ ಪೋಲರೈಸ್ಡ್ ಏನ್ ಲೈಟ್ ಇದೆ ಅದನ್ನ ರೊಟೇಟ್ ಮಾಡೋದು ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿಬಹುದು. ಓಕೆ, ಸೊ ಐಸೋಮರ್ಸ್ ಅಲ್ಲಿ ನಮಗೆ ಎರಡು ರೀತಿಯಾದ ಐಸೋಮರ್ಸ್ ಇದೆ, ಜಿಯೋಮೆಟ್ರಿಕಲ್ ಆ್ಯಂಡ್ structural and stereoisomer. Under stereoisomer again two different types, optical and the geometrical. So optical isomers ಅಂತ ಅಂದ್ರೆ ಇದೇ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡಬೇಕಾಗತ್ತೆ. ಲೆಫ್ಟ್ ಡೆಕ್ಸ್ಟ್ರೋ ಅಥವಾ ಲಿವೋ ರೊಟೇಟ್ರಿ, ಇದರಲ್ಲಿ ಮಾತ್ರ ಮಾಲಿಕ್ಯೂಲ್ಸ್ ನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದು ಬಿಟ್ಟು ಅವುಗಳ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲ ಸೇಮ್ ಇರುತ್ತೆ. ಓಕೆ, ಸೊ ಯಾಕೆ ಕೆಲವೊಂದು ಮಾಲಿಕ್ಯೂಲ್ ಮಾತ್ರ ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸುತ್ತೆ? ವಾಟ್ ಈಸ್ ದ ಕಂಡೀಷನ್ ಫಾರ್ ಅ ಮಾಲಿಕ್ಯೂಲ್ ಟು ಶೋ ದಿ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕೇಳಿದ್ರೆ ಅದನ್ನ ನಾವು ಕೈರಾಲಿಟಿ ಅಂತ ಹೇಳ್ತೀವಿ. ಸೊ ಮಾಲಿಕ್ಯೂಲ್ನಲ್ಲಿ ಕೈರಾಲಿಟಿ ಇದ್ದಾಗ ಮಾತ್ರ ಅವುಗಳು ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸುತ್ತೆ. ಸೊ ಏನಿದು ಕೈರಾಲಿಟಿ ಅಂತ ಅಂದ್ರೆ ಇಟ್ ಈಸ್ ದಿ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಓಕೆ, ಸೊ ಕೈರಾಲ್ ಮಾಲಿಕ್ಯೂಲ್ಸ್ ಅಂತಂದ್ರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್, ದಟ್ ಈಸ್ ಕಾಲ್ಡ್ as the enantiomers. ಓಕೆ, ಸೊ ಎನಾನ್ಶಿಯೋಮರ್ಸ್ ಅಂತಂದ್ರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಸೊ ಯಾಕೆ ಅವು ಸೂಪರ್ ಇಂಪೋಸಿಬಲ್ ಆಗಲ್ಲ? ಏನಿದು ಸೂಪರ್ ಇಂಪೋಸಿಬಲ್ ಅಂದ್ರೆ, ಸೊ ಇಲ್ಲಿ ನೀವು ಸರ್ಕಲ್ ಅಥವಾ ಬಾಲ್ ಟೈಪ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಅದ್ರದ್ದು ಮಿರರ್ ಇಮೇಜ್ ನೀವು ತಗೊಂಡು ಈ ಒರಿಜಿನಲ್ ಸ್ಟ್ರಕ್ಚರ್ ಮೇಲೆ ಇಟ್ರೆ ಸೊ ನಮಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸಲ್ಲ. ಓಕೆ, ಸೊ ಅದೇ ರೀತಿಯಲ್ಲಿ ಇಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ, ಇದು ಮಿರರ್ ಇಮೇಜ್ ಇದೆ. ಆ ಮಿರರ್ ಇಮೇಜ್ ನ ತಗೊಂಡು ನೀವು ಇಲ್ಲಿ ಇಟ್ರೆ ಅದೇ ರೀತಿಯಾದಂಥ ಸ್ಟ್ರಕ್ಚರ್ ನಮಗೆ ಸಿಗತ್ತೆ. ಇದನ್ನ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಈ ಹಸ್ತದ ಪಿಕ್ಚರ್ ಏನಿದೆ ಅಥವಾ ಪಾದದ ಪಿಕ್ಚರ್ ಏನಿದೆ ಇದನ್ನ ನೀವು ನೋಡಿದ್ರೆ, ಸೊ ಆ ಮಿರರ್ ಇಮೇಜ್ ನ ನೀವು ತಗೊಂಡು ಇಟ್ರೆ ಸೊ ಇಲ್ಲಿ ಹೆಬ್ಬೆರಳು ಬರುತ್ತೆ. ಸೊ ಇಲ್ಲಿ ಲೈಕ್ ಇಂಡೆಕ್ಸ್ ಫಿಂಗರ್. ಓಕೆ, ಸೊ ಈ ರೀತಿಯಾದಂಥ ಸ್ಟ್ರಕ್ಚರ್ ನಮಗೆ ಸಿಗತ್ತೆ. ಸೊ ಎರಡು ಒಂದು ಕೈ ಮೇಲೆ ಇನ್ನೊಂದು ಕೈ ಇಟ್ಟರೆ ನಮಗೆ ಅದು ಸೂಪರ್ ಇಂಪೋಸ್ ಆಗ್ತಾ ಇಲ್ಲ, ಅಂದರೆ ಅದು ಒಂದಕ್ಕೆ ಒಂದು ಹೊಂದ್ಕೊಳ್ತಾ ಇಲ್ಲ. ಓಕೆ, ಸೊ ಈ ರೀತಿಯಾದಂಥ ಸ್ಟ್ರಕ್ಚರ್ನ ನಾವು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಇದು ಕೈರಾಲ್ ಅಂತ ವರ್ಡ್ ಬಂದಿರೋದೇನೆ, ಕೈರಾಲಿಟಿ ಅಥವಾ ಕೈರಾಲ್ ಅಂತ ವರ್ಡ್ ಬಂದಿರೋದೇನೆ ಕೈರೋ ಅಂತಂದ್ರೆ ಹ್ಯಾಂಡ್ ಅಂತ ಅರ್ಥ ಗ್ರೀಕ್ನಲ್ಲಿ. ಸೊ ಅದನ್ನೇ ಅವರು
ಈ ಪದಕ್ಕೆ ಇಟ್ಟಿದ್ದಾರೆ ಕೈರಾಲಿಟಿ. ಸೊ ಹೇಗೆ ಗೊತ್ತಾಗತ್ತೆ ಮಾಲಿಕ್ಯೂಲ್ಸ್ ಕೈರಾಲ್ ಅಥವಾ ಎ ಕೈರಾಲ್ ಅಂತ ಅಂದ್ರೆ, ಸೊ ಸಿನ್ಸ್ ನಾವು ಇಲ್ಲಿ ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಕಾರ್ಬನ್ ಕಾಂಪೌಂಡ್ಸ್ ಕಲಿತಿರೋದ್ರಿಂದ, ಸೊ ನಾವು ಕಾಂಪೌಂಡ್ ನಲ್ಲಿ ಕಾರ್ಬನ್ ನ ಚೆಕ್ ಮಾಡಬೇಕು. ಈ ಕಾರ್ಬನ್ ಟೆಟ್ರಾವೇಲೆನ್ಸಿ ನಮಗೆ ಗೊತ್ತಿರೋ ಹಾಗೆ, ಅಂದ್ರೆ 4 ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್, ಯಾವುದೋ 4 ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಕಾರ್ಬನ್ ಸುತ್ತ ಇರುತ್ತೆ. ಸೊ ಒಂದು ಕಾರ್ಬನ್ ಆಟಮ್ನ ನಾವು ಯಾವ ಕಾರ್ಬನ್ ನ ಚೆಕ್ ಮಾಡ್ತಿದೀವಲ್ಲ, ಆ ಕಾರ್ಬನ್ ಸುತ್ತ ಆ 4 ಬಾಂಡ್ ಏನಿದೆ, ಆ 4 ಬಾಂಡ್ ಕೂಡ ಬೇರೆ ಬೇರೆ ರೀತಿಯಾದಂಥ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ನಲ್ಲಿ ಬಾಂಡ್ ಆಗಿರಬೇಕು. ಸೊ ಈ ರೀತಿಯಾದಂಥ ಕಾರ್ಬನ್ ನಾವು ಈಗ ಕೈರಾಲ್ ಕಾರ್ಬನ್ ಅಂತ ಕರಿಬಹುದು. ಹಾಗೂ ಆ ಮಾಲಿಕ್ಯೂಲ್ನ ನಾವು ಕೈರಾಲ್ ಕಾಂಪೌಂಡ್ ಅಂತ ಹೇಳ್ಬಹುದು. ಓಕೆ, ಸೊ ದ ಪ್ರೆಸೆನ್ಸ್ ಆಫ್ ಕೈರಾಲ್ ಕಾರ್ಬನ್, ಓಕೆ, ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆಸ್ಟರಿಕ್. ಸೊ ನೀವು ಒಂದು ಕಾರ್ಬನ್ ಆಟಮ್ ಮೇಲೆ ಆಸ್ಟರಿಕ್ ಬರೆದ್ರೆ, ಅಂದ್ರೆ ಸ್ಟಾರ್ ತರ ಬರೆದ್ರೆ, ದಟ್ ರೆಪ್ರೆಸೆಂಟ್ಸ್ ಇಟ್ ಇಸ್ ಅ ಕೈರಾಲ್ ಕಾರ್ಬನ್ ಆಟಮ್. ಸೊ ಕೈರಾಲ್ ಕಾರ್ಬನ್ ಆಟಮ್ ಇರ್ತಕ್ಕಂಥ ಕಾಂಪೌಂಡ್ ನಾವು ಕೈರಾಲ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಯಾವ್ದ್ರಲ್ಲಿ ಕೈರಾಲ್ ಕಾರ್ಬನ್ ಇರುತ್ತೋ, ಅಂದ್ರೆ ಯಾವ್ದು ಕೈರಾಲ್ ಕಾಂಪೌಂಡ್ ಇರುತ್ತೋ ಅದು ಮೋಸ್ಟ್ ಆಫ್ ದ ಟೈಮ್, ಅಫ್ಕೋರ್ಸ್ ಇದರಲ್ಲೂ ಕೂಡ ಕೆಲವೊಂದು ಎಕ್ಸೆಪ್ಷನ್ ಇದೆ. ಓಕೆ, ಸೊ ಬಟ್ ನಿಮ್ಮ ಸಿಲೆಬಸ್ ನಲ್ಲಿ ನೀವು ಇವಾಗ ಸದ್ಯಕ್ಕೆ ಹೀಗೆ ನೆನ್ಪಿಟ್ಕೊಳ್ಬಹುದು, ಕೈರಲ್ ಕಾರ್ಬನ್ ಇದ್ರೆ ಅದನ್ನ ನಾವು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರಿಬಹುದು. ಓಕೆ, ಸೊ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂದ್ರೆ ಪ್ಲೇನ್ ಆಫ್ ಪೋಲರೈಸ್ ಲೈಟ್ ನ ಇದರ್ ರೈಟ್ ಆರ್ ಲೆಫ್ಟ್ ಗೆ ರೊಟೇಟ್ ಮಾಡುತ್ತೆ. ಸೊ ಆ ರೊಟೇಷನ್ ಮಾಡ್ಲಿಕ್ಕೆ ಅಥವಾ ಆಪ್ಟಿಕಲಿ ಆಕ್ಟಿವ್ ಆಗಿರ್ಲಿಕ್ಕೆ ಕಾಂಪೌಂಡ್ ನಲ್ಲಿ ಏನಿರ್ಬೇಕು, ಕಾಂಪೌಂಡ್ ನಲ್ಲಿ ಕೈರಲ್ ಕಾರ್ಬನ್ ಇರಬೇಕು. ಕೈರಲ್ ಕಾರ್ಬನ್ ಅಂದ್ರೆ ಏನು, ಕಾರ್ಬನ್ ಸುತ್ತ ಇರ್ತಕ್ಕಂಥ 4 ಬಾಂಡು ಬೇರೆ ಬೇರೆ ರೀತಿಯಾದಂತ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ನಲ್ಲಿ ಬಾಂಡ್ ಆಗಿರ್ಬೇಕು. ಸೊ ಅದನ್ನ ನಾವು ಕೈರಾಲ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಆ ರೀತಿಯಾದಂತ ಸ್ಟ್ರಕ್ಚರ್ ಇಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಕಾರ್ಬನ್ 2A B ಹಾಗೂ C ಇದ್ರೆ ಈ ಕಾರ್ಬನ್ ನಾವು ಎ ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಸೊ ಈ ರೀತಿಯಾದ ಕೈರಾಲ್ ಸೆಂಟರ್ ಇಲ್ವೇ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಮಾಲಿಕ್ಯೂಲ್ ಸೂಪರ್ ಇಂಪೋಸ್ ಆಗ್ಬಿಡತ್ತೆ. ಸೊ ನಮಗೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಬೇಕು, ಅಂದ್ರೆ ಎನಾನ್ಶಿಯಮರ್ಸ್ ಬೇಕು. ಸೊ ಹಾಗಾಗಿ ಈ ಎ ಕೈರಾಲ್ ಮಾಲಿಕ್ಯೂಲ್ ಇದ್ರೆ ಇದು ಆಪ್ಟಿಕಲಿ ಇನ್ಆಕ್ಟಿವ್. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದ ಪಾಯಿಂಟು, ಸೊ ಆಪ್ಟಿಕಲಿ ಆಕ್ಟಿವ್ ಅಂದ್ರೆ ಏನು, ಡೆಕ್ಸ್ಟ್ರೋ ಲಿವೋ ರೊಟೇಟ್ರಿ. ಸೊ ಈ ಆಪ್ಟಿಕಲಿ ಆಕ್ಟಿವ್ ಆಗಿರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕಂಡೀಷನ್ ಕೈರಲ್ ಕಾರ್ಬನ್. ಕೈರಲ್ ಕಾರ್ಬನ್ ಅಂದ್ರೆ ಏನು, ಸೊ ಎ ಕೈರಲ್ ಕಾರ್ಬನ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ 1 or 2 ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೊಂಡ್ರೆ ಮೋರ್ ದ್ಯಾನ್ ಇನಫ್. ಸೊ ನಾವಿಲ್ಲಿ ಕ್ವೆಶ್ಚನ್ ಸಾಲ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬೋದು. ಸೊ ಐಡೆಂಟಿಫೈ ಕೈರಾಲ್ ಅಂಡ್ ಎ ಕೈರಲ್ ಮಾಲಿಕ್ಯೂಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಕಾಂಪೌಂಡ್ಸ್. ಸೊ ಇಲ್ಲಿ 3 ಕ್ವೆಶ್ಚನ್ ನಲ್ಲಿ ಈಚ್ ಕ್ವೆಶ್ಚನ್ ಹ್ಯಾವ್ ಗಾಟ್ 2 ಮಾಲಿಕ್ಯೂಲ್. ಸೊ ಅದರಲ್ಲಿ ಒಂದು ಕೈರಾಲ್ ಇರುತ್ತೆ, ಇನ್ನೊಂದು ಎ ಕೈರಾಲ್ ಮಾಲಿಕ್ಯೂಲ್ ಇರುತ್ತೆ. ಲೆಟ್ ಅಸ್ ಚೆಕ್ ಯಾವುದು ಕೈರಾಲ್ ಹಾಗೂ ಯಾವುದು ಎ ಕೈರಾಲ್ ಅಂತ. ಸೊ ಮೊದಲನೇ ಕಾಂಪೌಂಡ್ ನೀವು ತಗೊಂಡ್ರೆ ಇಲ್ಲಿ ಕಾರ್ಬನ್ ಆಟಮ್ ಇದೆ. ಸೊ ಆ ಕಾರ್ಬನ್ ಆಟಮ್ ಸುತ್ತ ಇರ್ತಕ್ಕಂಥ 4 ಬಾಂಡ್ ನ ನೀವು ನೋಡಿದ್ರೆ, ಮೊದಲನೇದಾಗಿ ಹೈಡ್ರೋಜನ್ ಇದೆ, ನೆಕ್ಸ್ಟ್ ಹೈಡ್ರಾಕ್ಸಿಲ್ ಗ್ರೂಪ್, ಮಿಥೈಲ್ ಗ್ರೂಪ್ ಹಾಗೂ ಬ್ರೋಮಿನ್ ಗ್ರೂಪ್. ಸೊ ಈ 4 ಕಾಂಪೌಂಡ್ಗಳು ಕೂಡ, ಸೊ ನಾವಿದನ್ನ ಎ ಬಿ ಸಿ ಡಿ ಅಂತ ತಗೊಂಡ್ರೆ, ಸೊ 4 ಬಾಂಡ್ 4 ಡಿಫ್ರೆಂಟ್ ಆಟಮ್ಸ್ ಮಾಲಿಕ್ಯೂಲ್ ಜೊತೆ ಬಾಂಡ್ ಆಗಿದೆ. ಸೊ ಹಾಗಾಗಿ ನಾವು ಈ ಕಾಂಪೌಂಡ್ ನ ಕೈರಾಲ್ ಅಂತ ಕರಿಬಹುದು. ಸೊ ಲೆಟ್ ಅಸ್ ಕಮ್ ಟು ಅದರದ್ದು ಪೇರ್ನ ನೀವು ಚೆಕ್ ಮಾಡಿದ್ರೆ, ಆ ಪೇರ್ ಮಾಲಿಕ್ಯೂಲ್ ನಲ್ಲಿ ಇದು ಕಾರ್ಬನ್ ಆಟಮ್. ಸೊ ಕಾರ್ಬನ್ ಆಟಮ್ ಒಂದು ಬಾಂಡು ಹೈಡ್ರೋಜನ್ ಜೊತೆ ಆಗಿದೆ, ಇನ್ನೊಂದು ಬಾಂಡು ಮಿಥೈಲ್ ಗ್ರೂಪ್, ಥರ್ಡ್ ಬಾಂಡ್ ವಿತ್ ದ ಬಿ ಆರ್, ಆದ್ರೆ 4th ಬಾಂಡು ಕೂಡ ಬಿ ಆರ್ ಜೊತೆಗೆ ಆಗಿದೆ. ಅಂದ್ರೆ ಇದು ಎ ಬಿ ಸಿ ಅಂಡ್ ಸಿ. ಓಕೆ, ಸೊ ಇಲ್ಲಿ 3 ಮಾತ್ರ ಡಿಫ್ರೆಂಟ್ ಕಾಂಪೌಂಡ್ಸ್ ಇದೆ ಅಥವಾ ಡಿಫ್ರೆಂಟ್ ಆಟಮ್ಸ್ ಇದೆ. ಸೊ 4ನೇ ಆಟಮ್ ಇಸ್ ಸೇಮ್ ಆಸ್ ದಿ ಥರ್ಡ್ ಒನ್. ಸೊ ಹಾಗಾಗಿ ಇದನ್ನ ನಾವು ಎ ಕೈರಾಲ್ ಅಂತ ಕರಿಬಹುದು.
ಸೊ ಅದೇ ರೀತಿಯಲ್ಲಿ ನಾವು ಉಳಿದ ಕಾಂಪೌಂಡ್ಗಳನ್ನು ಕೂಡ ಅನಲೈಸ್ ಮಾಡಿದ್ರೆ, ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಪೌಂಡ್ ನಾವೀಗ ಮಾಡಬೇಕು. ಸೊ ದಿಸ್ ಕಾರ್ಬನ್ ಆಟಮ್, ಇದರಲ್ಲಿ OH ಗ್ರೂಪ್ ಇದೆ, ಹೈಡ್ರೋಜನ್ ಇದೆ, CH3 ಇದೆ. ಸೊ ಇಟ್ ಈಸ್ A, B, C and this entire molecule ನಾವು D ಅಂತ ಕರಿಬಹುದು. ಸೊ 4 ಡಿಫ್ರೆಂಟ್ ಮಾಲಿಕ್ಯೂಲ್. ಸೊ ಹಾಗೆ ಅದೇ ರೀತಿಯಲ್ಲಿ ಈ ಕಾರ್ಬನ್ ಆಟಮ್ಗೆ ನಾವು ಚೆಕ್ ಮಾಡಿದ್ರೆ ಇದು C2H5. ಸೊ ಈ ಪೀಕ್ ಅಂತ ಅಂದ್ರೆ ಅದು CH2, ಇಲ್ಲೂ ಕೂಡ ಅದು CH2. ಸೊ ಈ ಕಡೆ ಹಾಗೂ ಈ ಕಡೆ ಮಾಲಿಕ್ಯೂಲ್ ಏನಿದೆ ಅದು ಎರಡೂ ಕೂಡ ಸೇಮ್ ಮಾಲಿಕ್ಯೂಲ್. ಸೊ ಇದು A ಆದ್ರೆ ಇದು ಕೂಡ A, ಇದು B ಹಾಗೂ ಇದು C. ಅಂದ್ರೆ ಇಲ್ಲೂ ಕೂಡ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ ಇರೋದ್ರಿಂದ ಇದು A ಕೈರಾಲ್, ಹಾಗೂ ಈ ಕಾಂಪೌಂಡ್ ಏನಿದೆ ಇದನ್ನು ನಾವು ಕೈರಾಲ್ ಅಂತ ಕರಿಬಹುದು. ಸೊ ಲೆಟ್ ಅಸ್ ಕಮ್ ಟು ದ ಥರ್ಡ್ ಎಕ್ಸಾಂಪಲ್. ಸೊ ಇದರಲ್ಲಿ ಈ ಕಾರ್ಬನ್ ಆಟಮ್ನ ನಾವು ಚೆಕ್ ಮಾಡಬೇಕು. ಸೊ ಇದರಲ್ಲಿ ಒಂದು ಕಡೆಗೆ ಮಿಥೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆಗೆ ಇಥೈಲ್ ಗ್ರೂಪ್ ಇದೆ, ಅಂಡ್ ಥರ್ಡ್ ಸೈಡ್ ಇಟ್ ಹ್ಯಾಸ್ ಗಾಟ್ ಹೈಡ್ರೋಜನ್, ಫೋರ್ತ್ ಸೈಡ್ ಅಲ್ಲಿ ಬ್ರೋಮಿನ್ ಆಟಮ್ ಇದೆ. ಓಕೆ, ಸೊ ವೆರಾಸ್ ಅಂದ್ರೆ 4 ಡಿಫ್ರೆಂಟ್ ಕಾಂಪೌಂಡ್ A, B, C, D. ಸೊ ಇದು ಕೈರಾಲ್. ಸೊ ಅದರದ ಪೇರ್ನ ನಾವು ಚೆಕ್ ಮಾಡಿದ್ರೆ ಈ ಕಾರ್ಬನ್ ಆಟಮ್ನ ನಾವು ಚೆಕ್ ಮಾಡಬೇಕು. ಆ ಕಾರ್ಬನ್ ಆಟಮ್ನಲ್ಲಿ 2 ಹೈಡ್ರೋಜನ್ ಆಟಮ್ ಇದೆ, ಕೆಳಗಡೆನೂ ಹೈಡ್ರೋಜನ್, ಮೇಲ್ಗಡೆನೂ ಹೈಡ್ರೋಜನ್. ಸೊ ಸೇಮ್ ಆಟಮ್ ಇರೋದ್ರಿಂದ ಇಲ್ಲಿ ಇದು ಒಂದು ಮಾಲಿಕ್ಯೂಲ್, ಇದು ಸೇರಿಸಿ ಎಲ್ಲ ಒಂದು ಮಾಲಿಕ್ಯೂಲ್. ಸೊ ಹಾಗಾಗಿ ದಿಸ್ ಇಸ್ A ಕೈರಲ್. ಸೊ ಈ ರೀತಿಯಲ್ಲಿ ಅವರು ನಿಮಗೆ ಕಾಂಪೌಂಡ್ ಕೊಟ್ಟಾಗ ಜಸ್ಟ್ ಯಾವ ಕಾರ್ಬನ್ ಆಟಮ್ನ ಅವರು ಚೆಕ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಅವರು ಹೇಳ್ದೇನೆ ಇರ್ಬೋದು ಟೋಟಲ್ ನಂಬರ್ ಆಫ್ ಕೈರಲ್ ಸೆಂಟರ್ಸ್ ಹೇಳಿ ಅಂತ ಹೇಳಿದಾಗ ಎಲ್ಲ ಕಾರ್ಬನ್ ಆಟಮ್ನು ಕೂಡ ನೀವು ಒನ್ ಬೈ ಒನ್ ನಾವು ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ತಾ ಹೋದಾಗ ಯಾವುದೇ ಕಾರ್ಬನ್ ಆಟಮ್ನಲ್ಲಿ ಸೇಮ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ 2 ಸಲ ಅಥವಾ 3 ಸಲ, ದೆನ್ ದಟ್ ಈಸ್ ಅ A ಕೈರಲ್ ಮಾಲಿಕ್ಯೂಲ್. ಸೊ ಯಾವ ಕಾರ್ಬನ್ ಆಟಮ್ ಸುತ್ತ 4 ಬಾಂಡ್ ಕೂಡ 4 ಡಿಫರೆಂಟ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ ನಲ್ಲಿ ಬಾಂಡ್ ಆಗಿದೆಯೋ ಅದನ್ನ ನಾವು A ಕೈರಾಲ್ ಅಂತ ಕರಿತೀವಿ. ಸೊ ಕೈರಾಲ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ದಿ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್. ಓಕೆ, ಇದೇ ರೀತಿಯಲ್ಲಿ ನಾವೀಗ ಡೆಕ್ಸ್ಟ್ರೋ ರೊಟೇಟ್ರಿ ಇದೆ, ಅಂದರೆ ರೈಟ್ ಸೈಡ್ಗೆ ರೊಟೇಟ್ ಮಾಡ್ತಕ್ಕಂಥ ಮಾಲಿಕ್ಯೂಲ್ ಇದೆ, ಹಾಗೆ ಲೀವೋ ರೊಟೇಟ್ರಿ ಮಾಲಿಕ್ಯೂಲ್ ಕೂಡ ಇದೆ. ಸೊ ಈ 2 ಮಾಲಿಕ್ಯೂಲ್ ಆಸ್ ಐ ಟೋಲ್ಡ್ ಗ್ಲುಕೋಸ್ ಮಾಲಿಕ್ಯೂಲ್ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರತಕ್ಕಂಥದ್ದು ಡೆಕ್ಸ್ಟ್ರೋ ರೊಟೇಟ್ರಿ ಗ್ಲುಕೋಸ್, ಬಟ್ ದೇರ್ ಕ್ಯಾನ್ ಬಿ ಪ್ರೆಸೆನ್ಸ್ ಆಫ್ ಲೀವೋ ರೊಟೇಟ್ರಿ ಗ್ಲುಕೋಸ್ ಮಾಲಿಕ್ಯೂಲ್ ಕೂಡ. ಈ 2 ಗ್ಲುಕೋಸ್ ಮಾಲಿಕ್ಯೂಲ್ನು ನಾವು ಈಕ್ವಲ್ ಕಾನ್ಸಂಟ್ರೇಷನ್ ಹಾಗೂ ಈಕ್ವಲ್ ವಾಲ್ಯೂಮ್ ನಲ್ಲಿ, ಅಂದ್ರೆ ಈಕ್ವಲ್ ಪ್ರಪೋರ್ಷನ್ ನಲ್ಲಿ ತಗೊಂಡ್ರೆ, ಡೆಕ್ಸ್ಟ್ರೋ ರೊಟೇಟ್ರಿ ಕೂಡ 1 ಮೋಲಾರ್ ಸೊಲ್ಯೂಷನ್, ಲೀವೋ ರೊಟೇಟ್ರಿ ಕೂಡ 1 ಮೋಲಾರ್ ಸೊಲ್ಯೂಷನ್ ನಾವು ತಗೊಂಡ್ರೆ ಆಗ ಏನಾಗತ್ತೆ, ಈ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಏನಿದೆ ಅದು ಯಾವ ಕಡೆಗೂ ಕೂಡ ರೊಟೇಟ್ ಆಗಲ್ಲ. ಸೊ ಅದನ್ನ ನಾವು ಝೀರೋ ಆಪ್ಟಿಕಲ್ ರೊಟೇಷನ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ ಡೆಕ್ಸ್ಟ್ರೋ ರೊಟೇಟ್ರಿ ವಿಲ್ ಟ್ರೈ ಟು rotate the light towards the right ಗೆ. ಸೊ at the same time equal proportion ನಲ್ಲಿ ಲೀವೋ ರೊಟೇಟರಿ ಮಾಲಿಕ್ಯೂಲ್ ಕೂಡ ಇರೋದ್ರಿಂದ ಅದು ಲೈಟ್ ನ ಲೆಫ್ಟ್ ಸೈಡ್ ಗೆ ತಿರುಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರತ್ತೆ. ಸೊ ಹಾಗಾಗಿ ಎರಡರದ್ದು ಕಾನ್ಸಂಟ್ರೇಷನ್ ಪ್ರಪೋರ್ಷನ್ ಸೇಮ್ ಇರೋದ್ರಿಂದ they cancel out each other's activity. ಸೊ ಫೈನಲ್ ಆಗಿ ನಮ್ಗೆ ಏನಾಗತ್ತೆ, ಆ ಲೈಟ್ ಏನಿದೆ ಅದು ಯಾವ ಕಡೆಗೂ ಕೂಡ ಟರ್ನ್ ಆಗಲ್ಲ. ಅದನ್ನ ನಾವು ಝೀರೋ ಆಪ್ಟಿಕಲ್ ರೊಟೇಷನ್ ಅಂತ ಕರಿತೀವಿ. ಈ ರೀತಿಯಾದಂಥ ಕಾಂಪೌಂಡ್ಸ್ ಗಳೇನಿದೆಯಲ್ಲ ಅದನ್ನ ನಾವು ರಾಸಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ರಾಸಮಿಕ್ ಮಿಕ್ಸ್ಚರ್ ಅಂದ್ರೆ ದೀಸ್ ಆರ್ mixture containing 2 enantiomers in equal proportions which have got the zero optical rotation. So ಅವುಗಳನ್ನ ರಾಸಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ರಾಸಮಿಕ್ ಮಿಕ್ಸ್ಚರ್ ನ ಮಾಡುವಂತ ಪ್ರೋಸೆಸ್ ನ ರಾಸಮೈಸೇಷನ್ ಅಂತ
ಕರಿಬಹುದು. ಸೊ ಈಗ ಡೆಕ್ಸ್ಟ್ರೋ ಸಪ್ರೇಟ್ ಆಗಿದೆ, ಲೀವೋ ಸಪ್ರೇಟ್ ಆಗಿದೆ, ಅವೆರಡನ್ನ ನಾವು ಮಿಕ್ಸ್ ಮಾಡಿಬಿಟ್ರೆ ಆವಾಗ ನಮಗೆ ರಾಸಮಿಕ್ ಮಿಕ್ಸ್ಚರ್ ಸಿಗುತ್ತೆ. ಆ ಮಿಕ್ಸ್ ಮಾಡುವಂಥ ಪ್ರೋಸೆಸ್ ಏನಿದೆ ಅದನ್ನೇ ನಾವು ರಾಸಮೈಸೇಷನ್ ಅಂತ ಕರಿತೀವಿ. ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ಎನಾನ್ಶಿಯಮರ್ ಇಂಟು ರಾಸಮಿಕ್ ಮಿಕ್ಸ್ಚರ್ ಇಸ್ ನೋನ್ ಆಸ್ ದಿ ರಾಸಮೈಸೇಷನ್. ಸೊ ಇದನ್ನೆಲ್ಲ ನೀವು 1 ಮಾರ್ಕ್ ಕ್ವೆಶ್ಚನ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಟ್ ಈಸ್ ರಾಸಮಿಕ್ ಮಿಕ್ಸ್ಚರ್, ವಾಟ್ ಈಸ್ ರಾಸಮೈಸೇಷನ್, ಲೀವೋ ರೊಟೇಟ್ರಿ ಅಂದ್ರೇನು, ಡೆಕ್ಸ್ಟ್ರೋ ರೊಟೇಟ್ರಿ ಅಂದ್ರೇನು, ಕೈರಲ್ ಕಾರ್ಬನ್ ನಿಮಗೆ ಕಾಂಪೌಂಡ್ ಕೊಟ್ಟು ಕೈರಲ್ ಕಾರ್ಬನ್ ಆಟಮ್ ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ. ಹೌ ಮೆನಿ ಕೈರಲ್ ಆಟಮ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ಸೊ ಈ ರೀತಿಯಾದಂಥ ಕ್ವೆಶ್ಚನ್ಸ್ ಗಳನ್ನ ನೀವು ಈ ಕಾನ್ಸೆಪ್ಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಸೊ ವಾಟ್ ಎವರ್ ಐ ಟೋಲ್ಡ್ ಸೋ ಫಾರ್, ಎನಾನ್ಶಿಯಮರ್ಸ್ ಅಂದ್ರೆ ಏನು ನೆನ್ಪಿಟ್ಕೊಳ್ಳಿ, ಕೈರಲ್ ಕಾರ್ಬನ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಒಂದೊಂದು ಎಕ್ಸಾಂಪಲ್ ನ ನೀವು ಏನಿಲ್ಲ, ಕಾರ್ಬನ್ ಆಟಮ್ ಬರ್ದು ಅದ್ರ ಸುತ್ತ 4 ಡಿಫ್ರೆಂಟ್ ಆಟಮ್ಸ್ ನ ಹಾಕ್ಬಿಟ್ರೆ ಸೊ ನಿಮಗೆ ಕೈರಲ್ ಕಾರ್ಬನ್ ವಿಲ್ ಬಿ ರೆಡಿ. Okay, so this is about the stereospecificity of the SN, that is nucleophilic substitution mechanism. So now already we had learnt retention andre enu. So ಇಲ್ಲಿ ಇದು reactant ಹಾಗೂ product ನೀವು ನೋಡಿದ್ರೆ so ಇದರದ್ದು atomic then configuration ಇದೆ that has been retained. Okay, so and inversion ನಲ್ಲಿ you can see it has been inverted. Okay, so ಇಲ್ಲಿವರೆಗೂ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಗ್ಗೆ ಕಲ್ತ್ಕೊಂಡ್ವಿ. ಸೊ ಅದೇ ರೀತಿಯಲ್ಲಿ ಎರಡನೇ ರಿಯಾಕ್ಷನ್ ಕಲಿಯೋಣ, ದಟ್ ಈಸ್ ಕಾಲ್ಡ್ as ದಿ ಎಲಿಮಿನೇಷನ್ ರಿಯಾಕ್ಷನ್. ಓಕೆ, ಸೊ ಅದಕ್ಕಿಂತ ಮುಂಚೆ ಎಲಿಮಿನೇಷನ್ ರಿಯಾಕ್ಷನ್ ಕಲಿಯೋದಕ್ಕಿಂತ ಮುಂಚೆ ನಾವು ರಿಯಾಕ್ಷನ್ ವಿತ್ ಮೆಟಲ್ಸ್ ನೋಡ್ಬಿಡೋಣ. ರಿಯಾಕ್ಷನ್ ವಿತ್ ಮೆಟಲ್ಸ್ ನಲ್ಲಿ ಇದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಅಥವಾ ಇಂಪಾರ್ಟೆಂಟ್ ರಿಯಾಕ್ಷನ್. ಯಾಕೆ ಅಂದ್ರೆ ಈ ಹ್ಯಾಲೋ ಆಲ್ಕೇನ್ಸ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನೋ ಕಾಂಪೌಂಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಂಪೌಂಡ್. ಇದರಿಂದ ನಾವು ವೆರೈಟೀಸ್ ಆಫ್ ಕೆಮಿಕಲ್ಸ್ ನ ಸಿಂಥಸೈಸ್ ಮಾಡಬಹುದು. ಹಾಗಾಗಿ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರಿಪರೇಷನ್ ಏನಿದೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರಿಯಾಕ್ಷನ್ ಅಂತ ಕೂಡ ಹೇಳ್ತಾರೆ. ಈ ಕಾಂಪೌಂಡ್ ಗಳನ್ನ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಅದ್ರ ಜೊತೆಗೆ ಮೆಟಲ್ ಕೂಡ ಆಡ್ ಆಗ್ತಾ ಇದೆ, ಹಾಗಾಗಿ ಇದನ್ನ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಸೊ ಮತ್ತೆ ಯಾಕೆ ಇದನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಹೇಳ್ತಾರೆ ಅಂದ್ರೆ, ಸೈಂಟಿಸ್ಟ್ ಯಾರು ಈ ರಿಯಾಕ್ಷನ್ ನ ಡಿಸ್ಕವರ್ ಮಾಡಿದ್ರಲ್ಲ, ಸೊ ಇನ್ವೆಂಟ್ ಮಾಡಿದ್ರಲ್ಲ, ಆ ಸೈಂಟಿಸ್ಟ್ ಹೆಸರು ವಿಕ್ಟರ್ ಗ್ರಿಗ್ನಾರ್ಡ್ ಅಂತ. ಸೊ ಹಾಗಾಗಿ ಈ ರಿಯಾಕ್ಷನ್ಸ್ ಅಥವಾ ಈ ರಿಯೇಜೆಂಟ್ಸ್ ಏನು ಬರುತ್ತಲ್ಲ ಅದನ್ನ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಾನೆ ಕರಿತೀವಿ. ಸೊ ಹೇಗೆ ಪ್ರಿಪೇರ್ ಮಾಡೋದು ಗ್ರಿಗ್ನಾರ್ಡ್ ರಿಯೇಜೆಂಟ್ ನ ಫ್ರಮ್ ಹ್ಯಾಲೋ ಆಲ್ಕೇನ್ ಅಂತ ಅಂದ್ರೆ, ಸೊ ವೆರಿ ಈಸಿ. ನಿಮ್ ಹ್ಯಾಲೋ ಆಲ್ಕೇನ್ ಯಾವುದೇ ಹ್ಯಾಲೋ ಆಲ್ಕೇನ್ ತಗೊಳ್ಬಹುದು. ಅದಕ್ಕೆ ಮೆಟಲ್, ಆಕ್ಟಿವ್ ಮೆಟಲ್ ನ ನಾವಿಲ್ಲಿ ಆಡ್ ಮಾಡಬೇಕು. ಲೈಕ್ ಮೆಗ್ನೀಷಿಯಂ, ಮೇನ್ಲಿ ಮೆಗ್ನೀಷಿಯಂ ನ ಯೂಸ್ ಮಾಡ್ತಾರೆ. ಸಮ್ಟೈಮ್ಸ್ ಲಿಥಿಯಂ ಕೂಡ ಇರಬಹುದು. ಸೊ ಅದೇ ನಿಮ್ಮ ಸಿಲೆಬಸ್ ನಲ್ಲಿ ಮೆಗ್ನೀಷಿಯಂ ಕೊಟ್ಟಿದ್ದಾರೆ, ಹಾಗಾಗಿ ನೀವು ಮೆಗ್ನೀಷಿಯಂ ನ ನೆನ್ಪಿಟ್ಕೊಳ್ಳಿ. ಹ್ಯಾಲೋ ಆಲ್ಕೇನ್ ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಇಲ್ಲಿ ಡ್ರೈ ಈಥರ್ ನ ಯೂಸ್ ಮಾಡ್ತಾರೆ. ನಾಟ್ ಇವನ್ ಅ ಟ್ರೇಸ್ ಆಫ್ ವಾಟರ್, ಈ ಸ್ವಲ್ಪ ಕೂಡ ಒಂದು ಡ್ರಾಪ್ ವಾಟರ್ ಕೂಡ ಇರಬಾರ್ದು. ಸೊ ಇದ್ರೆ ಏನಾಗತ್ತೆ, ಆ ಕಾಂಪೌಂಡ್ ಫಾರ್ಮ್ ಆಗಿದ ತಕ್ಷಣನೇ ಇಮ್ಮಿಡಿಯೇಟ್ಲಿ ಅದು ನಮಗೆ ಆಲ್ಕೇನ್ ಕೊಟ್ಬಿಡತ್ತೆ. ಸೊ ನಮಗೆ ಈಗ ಬೇಕಾಗಿರೋದು ಗ್ರಿಗ್ನಾರ್ಡ್ ರಿಯೇಜೆಂಟ್, ಆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಗಿ ಉಳ್ಕೊಳ್ಬೇಕು, ಅದು ಬೇರೆ ಯಾವುದೇ ರೀತಿಯಾದಂಥ ಕಾಂಪೌಂಡ್ ನ ಫಾರ್ಮ್ ಮಾಡಬಾರ್ದು. ಹಾಗಾಗಿ ನಾವು ಈ ರಿಯಾಕ್ಷನ್ ನ ಮಾಡಬೇಕಾದ್ರೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಡ್ರೈ ಈಥರ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ದೇರ್ ಶುಡ್ ನಾಟ್ ಬಿ ಇವನ್ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಆಲ್ಸೋ, ಟ್ರೇಸಸ್ ಆಫ್ ಮಾಯಿಶ್ಚರ್ ಇರಬಾರ್ದು. ಓಕೆ, ಸೊ ಇದನ್ನು ಮಾಡಿದಾಗ ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಿದ ಹಾಗೆ ಈಥೈಲ್ ಬ್ರೋಮೈಡ್ ಇದೆ, ಅದನ್ನ ಮೆಗ್ನೀಷಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ವಾಟ್ ಹ್ಯಾಪನ್ಡ್ ಇಸ್ CH3CH2MgBr. ಓಕೆ, ಸೊ ಇದನ್ನ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿಬಹುದು. ಓಕೆ, ಸೊ ನೀವು ಈ ಮಾಲಿಕ್ಯೂಲ್ ನ ಚೆಕ್ ಮಾಡಿದಾಗ ಇದು ಪೋಲಾರ್ ಮಾಲಿಕ್ಯೂಲ್. ಓಕೆ, ಸೊ ಹೇಗೆ ಪೋಲಾರ್ ಮಾಲಿಕ್ಯೂಲ್ ಅಂದ್ರೆ, ಈ ಮೆಗ್ನೀಷಿಯಂ ಆಟಮ್ ಏನಿದೆ ಅಂದ್ರೆ ಮೆಟಲ್, ಸೊ ವಿ ನೋ ದಟ್ ಮೆಟಲ್ಸ್ ಹ್ಯಾವ್ ದ ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್. ಓಕೆ, ಸೊ ಹಾಗಾಗಿ ಅದು ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ನ ಪಡ್ಕೊಳ್ಳುತ್ತೆ. ಸೊ ಅದೇ ರೀತಿಯಲ್ಲಿ
ಆರ್ ಗ್ರೂಪ್ ಅಂತ ಏನಿದೆ ಅಥವಾ ಆಲ್ಕೈಲ್ ಗ್ರೂಪ್ಸ್ ಅಂತ ಏನಿದೆ ಅದು ಪಾರ್ಷಿಯಲಿ ನೆಗೆಟಿವ್, ಹಾಗೂ ಹ್ಯಾಲೈಡ್ಸ್ ಡೆಫಿನೆಟ್ ಆಗಿರುತ್ತೆ. ಹ್ಯಾಲೈಡ್ಸ್ ವಿ ನೋ ದಟ್ ದೇ ಆರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್, ಸೊ ಅದು ಕೂಡ ಪಾರ್ಷಿಯಲಿ ನೆಗೆಟಿವ್ ಆಗಿ ಇರುತ್ತೆ. ಸೊ ನಾವು ಈ ಚಾರ್ಜ್ ಸಪರೇಷನ್ ಏನಿದೆ ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಬಿಕಾಸ್ ನೆಕ್ಸ್ಟ್ ಚಾಪ್ಟರ್ಸ್ಗಳಿಗೆ ನಿಮಗೆ ಇದು ತುಂಬಾ ಯೂಸ್ ಆಗತ್ತೆ. ಲೈಕ್ ಆಲ್ಕೋಹಾಲ್ಸ್ ಚಾಪ್ಟರ್ ಇರ್ಬೋದು ಅಥವಾ ಆಲ್ಡಿಹೈಡ್ಸ್ ಚಾಪ್ಟರ್ನಲ್ಲಿ ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಕಾಂಪೌಂಡ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಅಲ್ಲಿ ನಿಮಗೆ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸ್ ಮಾಡಬೇಕಾದ್ರೆ ಈ ಚಾರ್ಜ್ ಸಪರೇಷನ್ ಏನಿದೆ, ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ ನಿಮಗೆ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಅದನ್ನ ನೆನಪಿದ್ರೆ ಆ ರಿಯಾಕ್ಷನ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಓಕೆ, ಸೊ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಾವು ಸಿಂಪಲ್ ಆಗಿ RMgX ಅಂತ ರೆಫರ್ ಮಾಡ್ತೀವಿ. R is partially negative, halide is partially negative and metal is partially positive. Okay, so ನಾ ಹೇಳಿದೆ ವಾಟರ್ ಟ್ರೇಸಸ್ ಆಫ್ ವಾಟರ್ ಶುಡ್ ಆಲ್ಸೋ ನಾಟ್ ಬಿ ದೇರ್ ಅಂತ ಇದ್ರೆ ಏನಾಗತ್ತೆ, ಸೊ ಈ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಿದೆ ಅದು ಆಲ್ಕೇನ್ ನ ಕೊಟ್ಬಿಡತ್ತೆ. ಸೊ ನಮಗೆ ಬೇಕಾಗಿರೋದು ಗ್ರಿಗ್ನಾರ್ಡ್ ರಿಯೇಜೆಂಟ್, ಆದರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬದಲಿಗೆ ನಮಗೆ ಆಲ್ಕೇನ್ ಸಿಕ್ಬಿಡತ್ತೆ, ಹಾಗಾಗಿ ವಾಟರ್ ಮಾಲಿಕ್ಯೂಲ್ ಇರಬಾರ್ದು. ಸೊ ಇದನ್ನ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರಿಪರೇಷನ್ ಅಥವಾ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಪ್ರಿಪರೇಷನ್ ಅಂತ ತಗೊಳ್ಬಹುದು. ದಟ್ ಈಸ್ ಫಸ್ಟ್ ರಿಯಾಕ್ಷನ್ ವಿತ್ ಮೆಟಲ್ಸ್ ನಲ್ಲಿ. ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ರಿಯಾಕ್ಷನ್ ವುಡ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ವುಡ್ಸ್ ರಿಯಾಕ್ಷನ್ ನಲ್ಲಿ ಇಲ್ಲೂ ಕೂಡ ಮೆಟಲ್ ನ ಯೂಸ್ ಮಾಡ್ತೀವಿ, ಅದು ಸೋಡಿಯಂ ಮೆಟಲ್ ನ ಯೂಸ್ ಮಾಡ್ತೀವಿ ನಾವು. ಸೊ ಈ ಸೋಡಿಯಂ ಮೆಟಲ್ನ ಯೂಸ್ ಮಾಡಿ ಹ್ಯಾಲೋ ಆಲ್ಕೇನ್ ರಿಯಾಕ್ಟ್ ಆಗಬೇಕಾದ್ರೆ ನಮ್ಗೆ ಏನಾಗುತ್ತೆ, ಡಬಲ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್. ಓಕೆ, ಸೊ ಏನಿರುತ್ತಲ್ಲ ಆ ರಿಯಾಕ್ಟೆಂಟ್ ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಆಟಮ್ ಗಿಂತ ಪ್ರಾಡಕ್ಟ್ ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಆಟಮ್ ಡಬಲ್ ಆಗಿರುತ್ತೆ. ಓಕೆ, ಸೊ ಅಂದ್ರೆ ನಾವು ಈಗ ಒಂದು ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ ನ ತಗೊಂಡ್ರೆ ನಮಗೆ ಪ್ರಾಡಕ್ಟ್ ನಲ್ಲಿ 2 ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ ಇರುತ್ತೆ. ಹಾಗಾಗಿ ನಾವು ಸಿಂಪಲ್ ಆಲ್ಕೇನ್ ನಾವಿಲ್ಲಿ ಪ್ರಿಪೇರ್ ಮಾಡ್ತಿದೀವಿ ಅಂದ್ರೆ ಅದು ಈಥೇನ್ ಮಾಲಿಕ್ಯೂಲ್ ಆಗಿರುತ್ತೆ. ನಮಗೆ ಈ ರಿಯಾಕ್ಷನ್ ಇಂದ ಮೀಥೇನ್ ಪ್ರಿಪೇರ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಅವ್ರು ಕೇಳ್ತಾರೆ from this reaction which of the following molecule cannot be prepared ಅಂತ. ಓಕೆ, ಆಪ್ಷನ್ ಕೊಡ್ತಾರೆ ಮೀಥೇನ್, ಈಥೇನ್, ಬ್ಯೂಟೇನ್. ಓಕೆ, ಸೊ ಈ ರೀತಿಯಾದಂಥ ಆಪ್ಷನ್ ಕೊಟ್ಟಾಗ ಮೀಥೇನ್ ಕೆನಾಟ್ ಬಿ ಪ್ರಿಪೇರ್ಡ್ ಫ್ರಮ್ ದಿ ವುಡ್ಸ್ ರಿಯಾಕ್ಷನ್. ಓಕೆ, ಸೊ ನಾವೀಗ ನೋಡೋಣ ಯಾಕೆ ಮೀಥೇನ್ ಪ್ರಿಪೇರ್ ಆಗಲ್ಲ ಅಂತ. ಈಗ ಸಿಂಪಲ್ ಆಗಿರೋದೇನೆ ನಾವು ಆಲ್ಕೈಲ್ ಹ್ಯಾಲೈಡ್ ಅಂದ್ರೆ ಮಿಥೈಲ್ ಬ್ರೋಮೈಡ್ ನ ತಗೊಂಡ್ರೆ, ಸೊ ಈ ಮಿಥೈಲ್ ಬ್ರೋಮೈಡ್ ನ ನಾವು 2 ಮಾಲಿಕ್ಯೂಲ್ ತಗೊಳ್ಬೇಕು ಅಂಡ್ ಸೋಡಿಯಂ ಜೊತೆ ಟ್ರೀಟ್ ಮಾಡಬೇಕು. ಈ ರಿಯಾಕ್ಷನ್ ನಾವು ಹೀಗೂ ಕೂಡ ಬರ್ಕೊಳ್ಬಹುದು. ಫಸ್ಟ್ CH3Br Na 2Na ಮಾಲಿಕ್ಯೂಲ್, 2 ಮಾಲಿಕ್ಯೂಲ್ ನ ಒಟ್ಟಿಗೆ ತೋರಿಸೋ ಬದಲಿಗೆ ನೀವು ಸಪರೇಟ್ ಆಗಿ ಕೂಡ ಬರ್ಕೊಳ್ಬಹುದು CH3Br CH3Br ಅಂತ. ಸೊ ಈ Na 2 ಸೋಡಿಯಂ ಆಟಮ್ ನಾವೇನ್ ತಗೊಂಡಿದೀವೋ ಅದು Br ಜೊತೆ ಕಂಬೈನ್ ಆಗಿ ಸೋಡಿಯಂ ಬ್ರೋಮೈಡ್ ಆಗಿ ಆಚೆ ಬರುತ್ತೆ. ಉಳ್ಕೊಳ್ಳೋದು ಮೊದಲನೇ ಕಾಂಪೌಂಡ್ ಇಂದ ಏನು ಉಳ್ಕೊಂಡಿದೆ CH3 ಇದೆ, ಎರಡನೇ CH3Br ಇಂದ ಕೂಡ CH3 ಇದೆ. ಸೊ ಹಾಗಾಗಿ ನಮ್ಗೆ ಏನ್ ಸಿಕ್ತು, C2H6. C2H6 is nothing but ethane molecule. So we started with methyl bromide, but ನಮ್ಗೆ ಆ ಮಿಥೈಲ್ ಬ್ರೋಮೈಡ್ 2 ಕಂಬೈನ್ ಆಗೋದ್ರಿಂದ ಅಂದ್ರೆ 2 ಮಧ್ಯೆ ಬಾಂಡ್ ಫಾರ್ಮ್ ಆಗೋದ್ರಿಂದ ಆಫ್ಟರ್ ಬ್ರೋಮಿನ್ ಆಟಮ್ ಅಥವಾ ಹ್ಯಾಲೈಡ್ ಆಟಮ್ ರಿಮೂವ್ ಮಾಡಿದಾಗ ಸೊ ಫಸ್ಟ್ ಕಾಂಪೌಂಡ್ ನಾವು ಇದರಲ್ಲಿ ಸಿಂಥಸೈಸ್ ಮಾಡುವಂಥದ್ದು ಇಸ್ ಈಥೇನ್, ನಾಟ್ ದಿ ಮೀಥೇನ್ ಮಾಲಿಕ್ಯೂಲ್. ಸೊ ಈ ರೀತಿಯಲ್ಲಿ ನಾವು ಹ್ಯಾಲೋ ಆಲ್ಕೇನ್ಸ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಬಹುದು. ಮೆಟಲ್ ಅಂದ್ರೆ ಸೋಡಿಯಂ ಅಥವಾ ಮೆಗ್ನೀಷಿಯಂ ಮಾಲಿಕ್ಯೂಲ್. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಎಲಿಮಿನೇಷನ್ ರಿಯಾಕ್ಷನ್ ಬಗ್ಗೆ ಕಲಿಯೋಣ ಹಾಗೂ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅರಿನ್ಸ್ ಬಗ್ಗೆ ಕೂಡ ಕಲ್ತ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.